Hey guys, welcome back to my channel AB Fashion Vlogs and this is Dharmasthala trip part 2. Hey guys, good morning, day 4 in Dharmasthala. So, I'm starting a little marriage in India. So, we are on the way for the marriage. So guys, we are on the way for the marriage. So guys, already chowk chats iddivi. So we are waiting for them. Almost ಎಲ್ಲ ಯೂಟ್ಯೂಬರ್ಸ್ ಎಲ್ಲ ಎಸ್ ನೋಡಿ ನಾವು ಆಲ್ರೆಡಿ ಚೌಕ್ ಹತ್ರ ಇದ್ದೀವಿ ಆ್ಯಂಡ್ ಆ ಕಡೆ ಯೂಟ್ಯೂಬರ್ಸ್ ಎಲ್ಲ ಆಲ್ರೆಡಿ ಶೂಟಿಂಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಕಾಣ್ತಿದ್ಯೋ ಇಲ್ಲ ಗೊತ್ತಿಲ್ಲ ನನಗೆ, ಆಮೇಲೆ ತೋರಿಸ್ತೀನಿ. ಸೊ ಗೈಸ್, ದ ನ್ಯೂ ಮ್ಯಾರೇಜ್ ಕಪಲ್ಗೆ ನಾವು ಆಲ್ರೆಡಿ ಗಿಫ್ಟ್ ಪರ್ಚೇಸ್ ಮಾಡಿ ಆಯಿತು. ಸೊ ಅದನ್ನ ವಿಡಿಯೋ ಮಾಡೋಕ್ಕಾಗಿಲ್ಲ ಬಿಕಾಸ್ ನನ್ನ ಮಗಳು ಫುಲ್ ತಿಟೆ ಮಾಡ್ತಿದ್ಲು ಹೋಗಿ, ಅದಕ್ಕಂತಾನೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಈಗ ನಾವು ಹೋಗ್ತಿದ್ದೀವಿ ಬಿಕಾಸ್ ಅವರು ಟೆಂಪಲ್ಗೆ ಹೋಗ್ಬೇಕಂತೆ ಆಫ್ಟರ್ ತಾಳಿ ಶಾಸ್ತ್ರ ಆದಮೇಲೆ. ನಾವು ವಿ ಆರ್ ಗೋಯಿಂಗ್. ಸೊ ತೋರಿಸ್ತೀನಿ ಯಾರು ಕಪಲ್ ಏನು ಅಂತ. ನನಗೆ ಸಸ್ಪೆನ್ಸ್ ಅಂತ ಹೇಳಿದ್ನಲ್ಲ, ತೋರಿಸ್ತೀನಿ. ಜಾಡಿಸ್ತಾ ಇದ್ದಾವೆ ಅವನು ಹಾಕೊಂಡು. ಹೇಗೆ ನೋಡೋದಲ್ಲ ಯಾರ್ದು ಮ್ಯಾರೇಜ್ ಅಂತ ಸಸ್ಪೆನ್ಸ್ ರಿವೀಲ್ ಆಯಿತು. ಮಧು ಗೌಡ ಅನ್ನೋದು ಮತ್ತು ಆರ್ಯ ಹಾಕೋದು ಮದುವೆ ಇದ್ದಿದ್ದು ಇವತ್ತು ಧರ್ಮಸ್ಥಳದಲ್ಲಿ. ಅದನ್ನು ಮುಗಿಸ್ಕೊಂಡು ಈಗ ನಾವು ನೆಕ್ಸ್ಟ್ ಪ್ಲೇಸ್ಗೆ ಹೊರಟಿದ್ದೀವಿ. ವಿ ಆರ್ ಆನ್ ದ ವೇ. ಪ್ಲೇಸ್ ಏನು ಅಂತ ನನಗೂ ಗೊತ್ತಿಲ್ಲ, ನಮ್ಮ ಹಸ್ಬೆಂಡ್ ಸಸ್ಪೆನ್ಸ್ ಇಟ್ಟಿದ್ದಾರೆ. ಸೊ ಹೋಗಿ ತೋರಿಸ್ತೀನಿ ನಾನು ನಿಮಗೆ. ಹೇ ಗಾಯ್ಸ್, ನಾವು ಆಲ್ರೆಡಿ ರೂಮಿಗೆ ಶಿಫ್ಟ್ ಆಗಿ ಆಯಿತು. ಯಾವುದೋ ಹಳ್ಳಿ ಮನೆ ಅಂತಿದೆ, ಕ್ರೇಜಿ ಆಗಿದೆ ರೂಮ್ ಮಾತ್ರ. ನಾನು ನಿಮಗೆ ತೋರಿಸ್ತೀನಿ ರೀ. ನೋಡಿ ಗಾಯ್ಸ್, ಇದು ನಮ್ಮ ಒಂದು ರೂಮ್. ಅಟ್ಯಾಚ್ ಆಗಿ 2 ರೂಮ್ಸ್ ಇರುತ್ತೆ. ನಮ್ಮ ಹಸ್ಬೆಂಡ್ ಇಲ್ಲಿ ಚಿಲ್ ಆಗ್ತಾ ಇದ್ದಾರೆ ಗೈಸ್, ಫೋನ್ ನೋಡಿಕೊಂಡು. ಬೇಕು ಅಂತಾನೆ ಫೋನ್ ಮಗ ತೋರಿಸ್ತಾ ಇಲ್ಲ, ಸಾರಿ. ನನ್ನ ಮಗಳು ಇಲ್ಲಿ ಬೈಕಿ ಎಲ್ಲ ಆಡ್ತಾ ಇದ್ದಾಳೆ. ಮಸೆ ಹಾಯ್ ಬಂಗಾರಿ, ನಲ್ಕಿ ಎಲ್ಲ ಹಾಯ್ ಹೇಳ್ತಿದ್ದಾರೆ. ಬೆಡ್ಶೀಟ್ ಹತ್ಕೊಂಡ್ಬಿಟ್ರು ನಿದ್ದೆ ಎತ್ತಿದ್ದಾರೆ ಇಕ್ತಾನೆ. ಅವ್ರ ಮಗ ನೋಡಿ ಅಲ್ಲಿ ಏನೋ ಕೆದಕ್ತಾ ಇದ್ದಾನೆ. ಕಿರಣನ ನೋಡಿ ಯೋಯೋ ಅಂತ ಬೇಡ ಮಲ್ಕೊಂಡು. ಬಟ್ ₹1 ಕೈನೋ. ಗೈಸ್, ಹಿಂಗಿದೆ ಸೋ ಕಾಲ್ಡ್ ಹಳ್ಳಿ ಮನೆ. ನೋಡಿ ಗೈಸ್, ನನ್ನ ಹಸ್ಬೆಂಡ್ನ ತೋರಿಸ್ತೀನಿ ಹೆಂಗಾದ್ರೂ ಮಾಡಿ. ತೋರ್ಸಲ್ವಂತೆ ಗೈಸ್ ಫೇಸ್. ಗೈಸ್, ನಮ್ಮ ಹಸ್ಬೆಂಡ್ ಡ್ಯಾಡಿ ಡ್ಯೂಟಿನ ಮಾಡ್ತಾ ಇದ್ದಾರೆ. ಅಕ್ಕ ಅಣ್ಣ ಮೇಲೆ ಆವಾಜ್ ಆಗ್ತಾ ಇದ್ದಾರೆ. ನಮ್ಮ ಹಸ್ಬೆಂಡ್ ಎಸ್ಕೇಪ್ ಆಗ್ಬಿಟ್ರು. ಹೇ ಗಾಯ್ಸ್, ಗುಡ್ ಮಾರ್ನಿಂಗ್. ನಾವೀಗ ಧರ್ಮಸ್ಥಳ ದರ್ಶನಕ್ಕೆ ಹೋಗ್ತಾ ಇದ್ದೀವಿ, ಟೆಂಪಲ್ಗೆ. ಸೊ ಸಿ ಆಲ್ ಆರ್ ರೆಡಿ ಗೈಸ್. ಈಗ ನಾವು ಬ್ರೇಕ್ಫಾಸ್ಟ್ ಮಾಡಿಕೊಂಡು ನೇತ್ರಾವತಿ ಹತ್ರ ಬಂದಿದ್ದೀವಿ. ನೀರು ತುಂಬ ಇದೆ ಗೈಸ್, ತೋರಿಸ್ತೀವಿ. ನೀರು ಫುಲ್ ಇದೆ ಗೈಸ್. ಉಂಟು
ಗೈಸ್ ನಾವು ಧರ್ಮಸ್ಥಳ ರೀಚ್ ಆಗಿ ಆಯ್ತು. ಈಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ಧರ್ಮಸ್ಥಳ ಬಂದಾಯ್ತು. ಡೆಕೋರೇಷನ್ ಎಲ್ಲ ಮಾಡಿಬಿಟ್ಟಿದ್ದಾರೆ. ಸೊ ಗೈಸ್ ನಾವು ಮೊನ್ನೆ ಗುಂಡೋಡ್ಸಕ್ಕೆ ಬಂದಾಗ ಅಷ್ಟೊಂದು ರಶ್ ಇದ್ದಿಲ್ಲ, ಬಟ್ ಇವತ್ತು ನೋಡ್ತಿದ್ರೆ ರಶ್ ಇದ್ದಂಗೆ ಕಾಣಿಸ್ತಾ ಇದೆ. ದರ್ಶನ ಎಷ್ಟೊತ್ತಾಗುತ್ತೆ ಎಷ್ಟು ಆಗುತ್ತೆ ಅಂತ ಹೇಳೋಕ್ಕಾಗ್ತಿಲ್ಲ, ನೋಡೋಣ. ಫುಲ್ ಖಾಲಿ ಇಡಕ್ಕೆ ಫುಲ್ಲು, ಬಟ್ ಸಿಕ್ಕಾಪಟ್ಟೆ ಮಳೆ. ಸೊ ಗೈಸ್ ನಾವಿಲ್ಲಿ ದರ್ಶನಕ್ಕೆ ಬಂದಿದ್ದೀವಿ. ಮಳೆ ನೋಡಿ ಯಾವ ಥರ ಬೀಳ್ತಾ ಇದೆ, ಸಿಕ್ಕಾಪಟ್ಟೆ ಮಳೆ ಇದೆ ಗೈಸ್, ಸೀರಿಯಸ್ಲಿ. ಬಟ್ ಅಷ್ಟೊಂದು ರಶ್ ಇಲ್ಲ ದೇವಸ್ಥಾನದಲ್ಲಿ. ಫೈನಲಿ ಧರ್ಮಸ್ಥಳ ದರ್ಶನ ಆಯಿತು. ಸೊ ಗೈಸ್ ನಾವು ಈಗ ತಾನೇ ಧರ್ಮಸ್ಥಳದಲ್ಲಿ ದರ್ಶನ ಮುಗಿಸ್ಕೊಂಡು ಈ ಲೆಫ್ಟ್ ಫಾರ್ ಕುಕ್ಕೆ. ವಿ ಆರ್ ಆನ್ ದ ವೇ ಫಾರ್ ಕುಕ್ಕೆ ನಾವು. ಸೆಂಟ್ರಲ್ಲಿ ಗಂಟೆ ಗಣೇಶ್ವರ ದೇವಸ್ಥಾನ. ಯಾವ ದೇವಸ್ಥಾನ ನೋಡ್ತೀವಿ ಸೆಂಟ್ರಲ್ಲಿ? ಗಂಟೆ ಗಣೇಶ್ವರ. ಸೆಂಟ್ರಲ್ಲಿ ಗಂಟೆ ಗಣೇಶ್ವರ ದೇವಸ್ಥಾನ ದರ್ಶನ ಮಾಡಿಕೊಂಡು ಅದಾದ್ಮೇಲೆ ಕೊರಗಜ್ಜ. ಅದಾದ್ಮೇಲೆ ಕೊರಗಜ್ಜ, ಆಮೇಲೆ ಕುಕ್ಕೆ, ಆಮೇಲೆ ಕುಕ್ಕೆ. ನೋಡಿ ಗೈಸ್ ನನ್ನ ಗಂಡ ಮ್ಯಾಪ್ ಹಿಡಿದಿದ್ದಾನೆ. ಮಕ್ಕ ಮೊತ್ತ ತೋರಿಸೋಣ. ಹಂಗೆ ನಡೀತಾ ಇದೆ ಒಂದು ಟ್ರಿಪ್. ಕಿತ್ಲಾಡ್ಕೊಂಡಾಗೆ. ಎಸ್ ಕರೆಕ್ಟ್ ಗೈಸ್, ಕಿತ್ಲಾಡ್ಕೊಂಡು ನಡೀತಾ ಇದೆ ಟ್ರಿಪ್. ಎಷ್ಟು ಪೀಸ್ಫುಲ್ಲಾಗಿ ಹೋಗಿ ಬರ್ಬೇಕಂದ್ರೆ ಕೂಡ 1, 2, 3, 5 ಚಕ್ರ ಇದ್ದೇ ಇರುತ್ತೆ ನಮ್ಮ ಟ್ರಿಪ್ ಮಾಡಿ. ಅದು ನಮಗಾಗಲಿ ನಮ್ಮ ಅಣ್ಣ ಹೊತ್ತಿಗೆ. ಹೇ ಗಾಯ್ಸ್ ನಾವು ಕೊಕ್ಕೆ ರೀಚ್ ಆಗಿ ಆಯಿತು. ಒಂದು ಸ್ಟೇಗೆ ಕರ್ಕೊಂಡ್ಬಂದಿದ್ದಾರೆ ಗಾಯ್ಸ್. ವ್ಯೂ ಅಂತೂ ಕ್ರೇಜಿ ಇದೆ ಸೀರಿಯಸ್ಲಿ. ಗೈಸ್ ನೋಡಿ ವ್ಯೂ ಯಾವ ಥರ ಇದೆಯೋ. ನಮ್ಮ ಅಕ್ಕ ಫುಲ್ ಖುಷಿಯಾಗ್ಬಿಟ್ಟಿದ್ದಾರೆ ಗಾಯ್ಸ್. ಆಲ್ಟ್ ಮಾಡಿದ್ದಕ್ಕೆ ಇವತ್ತು ಖುಷಿ ನೋಡಿ ಎಷ್ಟು ಖುಷಿಯಾಗಿದ್ದಾರೋ. ನನಗೇನು ಕೆಲಸ ನಾ ಪಾಡ. ನೋಡಿ ಗಾಯ್ಸ್ ವ್ಯೂ ನೋಡಿ ಗಾಯ್ಸ್, ಎಂಥ ವ್ಯೂ ಗಾಯ್ಸ್ ಇದು. ನೋಡಿ ಗಾಯ್ಸ್ ವ್ಯೂ, ಕೆಳಗೆ ಫುಲ್ ಕಾಟೇಜಸ್ ಇದೆ. ಆಹಾ ಅನ್ನೋ ಥರ ಇದೆ ಗಾಯ್ಸ್ ಸೀರಿಯಸ್ಲಿ. ನೋಡಿ ಕೆಳಗಡೆ ಫುಲ್ ಕಾಟೇಜಸ್ ಇದೆ. ಹೇ ಗಾಯ್ಸ್, ಏನೋ ವ್ಯೂ ತೋರಿಸಿದ್ಮೇಲೆ ಬ್ಲಾಗ್ ಕಂಟಿನ್ಯೂ ಆಗ್ತಿಲ್ಲ ಅಂತ ನೋಡ್ತಿದ್ದೀರಾ. ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ಸಾರಿ, ನಾವು ಅಲ್ಲಿ ಏನು ಲೈಕ್ ಕುಕ್ಕೆಗೆ ರೀಚ್ ಆಗಿ ಆದಮೇಲೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಡ್ಯೂ ಟು ನನ್ನ ಹೆಲ್ತ್ ಫುಲ್ ಅಪ್ಸೆಟ್ ಆಗೋಯ್ತು ಆ್ಯಂಡ್ ಫುಲ್ ಟಯರ್ಡ್. ಪಾಪು ಬೇರೆ ಇತ್ತು. ಸೊ ಈ ಕಡೆ ಬ್ಲಾಗ್ ಪಾಪುನ ಎರಡು ಮ್ಯಾನೇಜ್ ಮಾಡೋಕ್ಕಾಗಿಲ್ಲ. ಅದಕ್ಕಾಗಿ ನಾನು ಬ್ಲಾಗ್ ಸ್ಟಾಪ್ ಮಾಡಬೇಕಾಗಿತ್ತು. ಆ್ಯಂಡ್ ಆವತ್ತಿನ ದಿನವೇ ನಾವು ಮನೆಗೆ ಬಂದ್ಬಿಟ್ವಿ ನೈಟ್. ಸೊ ಈ ರೀಸನಿಂದ ನಾನು ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ಸಾರಿ. ಆ್ಯಂಡ್ ನೆಕ್ಸ್ಟ್ ಟೈಮ್ ಈ ಥರ ಆಗದಿರೋ ನೋಡ್ಕೊತೀನಿ ಫರ್ ಶ್ಯೂರ್. ಆ್ಯಂಡ್ ನಾನು ಈ ಬ್ಲಾಗ್ಸ್ ನಿಮ್ಗೆ ಏನಾದರೂ ಇಷ್ಟ ಆಗ್ತಿದ್ರೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಬ್ಲಾಗ್ಸ್ ನೀವೇನಾದರೂ ನೋಡ್ಬೇಕು ಅಂದ್ಕೊಂಡ್ರೆ ಪ್ಲೀಸ್ ಪ್ರೆಸ್ ದ ಬೆಲ್ ಐಕಾನ್. ಸ್ಟೇ ಟ್ಯೂನ್ ಫಾರ್ ದ ನೆಕ್ಸ್ಟ್ ಬ್ಲಾಗ್. ಸೈನಿಂಗ್ ಆಫ್ ಆನ್ ರೆಡಿ. ಬಾಯ್.